ನಮ್ಗೆ ಅನುಭವಕ್ಕೆ ಅವಕಾಶನೇ ಇಲ್ವಲ್ಲ. ಬರ್ತೀವಿ, ಮಾತಾಡ್ಸೋತೀವಿ, ನಮ್ಮ ಅದಕ್ಕೆ ನಾವು ಹೊಟ್ಟೋಗ್ಬಿಡ್ತೀವಿ. ಇಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಬಂದವ್ರು ಏನು ಹೇಳ್ತಾರೆ, ಅದು ಯಾವುದೋ ನಾವು ನೋಡಿಲ್ಲ. ಅವತ್ತು ಅವನಾಗ್ಲಿ ನಮ್ಮ ಹತ್ರ ಒಂದು ದಿವಸ ಆ ಥರದ್ದೆಲ್ಲ ಹೇಳಲ್ಲ, ಒಂದು ದಿವಸ ಹೇಳಲ್ಲ. ಈ ಊರಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗೋದು ತುಂಬ. ಅಭಿವೃದ್ಧಿ ಅಂತಂದರೆ ನಾನು ಹೇಳ್ತಿರೋ ರಿಲಿಜಿಯಸ್, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ತುಂಬ ಮುಂದುವರೆದಿರೋದು ಈ ಊರು. ಫಲಾನುಭವಿಗಳು ನಾನು ಹೇಳ್ತೀನಿ, ಯಾಕೆಂದರೆ ಅವ್ರು ಕನ್ಸಲ್ಟ್ ಮಾಡಿದವರು, ಅವ್ರಿಗೆ ಗೊತ್ತಿರುತ್ತೆ. ಅವರು ತುಂಬ ಜನ ಇದೆ, ಎಲ್ಲ ಕಡೆ ಇದ್ದಾರೆ. ಇವತ್ತ ನಾಳೆ ಈ ಊರಿಗೆ ಇನ್ನೂ ಒಳ್ಳೆ ಹೆಸರು ಬರ್ತದೆ ಅಂತ ನಂಗೆ ಅನಿಸುತ್ತೆ ವೆಂಕಟಾಚಲನಿಂದಾಗಿ. ಊರಲ್ಲಿ ದೊಡ್ಡವರು ಅಂತ ಆ ಕಾಲದಲ್ಲಿ ಇದ್ದವರು, ವೆಂಕಟಾಚಲನ ಸಮಕಾಲೀನಲ್ಲಿ ಇದ್ದವರು, ಈ ಊರಲ್ಲಿ ಇದ್ದವರು, ಅವರು ಮನಸ್ಸು ಮಾಡಿ ಏನಾದರೂ ಒಂದು ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಇದು ಹೇಗೆ ಒಂದು ಪ್ರಭಾವ ಅವ್ರಿಗೆ ಅರ್ಥವಾಗಿದೆ, ನಮ್ಮಲ್ಲಿದ್ದರೆ ನಮಗೆ ಹತ್ತಿರ ಇದ್ದವ್ರಿಗೆ ಅರ್ಥವಾಗಲಿಲ್ವ ಅಂತ ಅನ್ಸುತ್ತೆ ನಮಗೆ. ನಾವು ಜೊತೆಯಲ್ಲೇ ಅಷ್ಟು ವರ್ಷ ಇದ್ದರು, ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ದೃಷ್ಟಿಯಲ್ಲಿ ಈ ಮಠ ಸ್ವಾಮಿಗಳು ಯಾರಿರ್ತಾರೆ ಅವರೆಲ್ಲ ಇವನ ಮುಂದೆ ಏನೂ ಇಲ್ಲ. ಆದರೆ ಇವನಿಗೆ ಆ ಥರ ಇಷ್ಟ ಇಲ್ಲ ಅವನಿಗೆ. ಆಮೇಲೆ ಬೇಕಷ್ಟು ವಾಟ್ಸಪ್ಪಲ್ಲೆಲ್ಲ ಬರುತ್ತೆ, ನೋಡ್ತೀನಿ, ಅದೆಲ್ಲ ನೋಡ್ತೀನಿ ನಾನು. ನನಗೆ ಅವಾಗ ಅನಿಸುತ್ತೆ, ನಾವು ಹತ್ತಿರ ಇದ್ದು ಏನು ಪ್ರಯೋಜನ ಆಗಲಿಲ್ಲ ಅಂತ. ಅದನ್ನು ಕೊರಗಿದೆ ನಮಗೆ. ನಾವು ಕ್ಯೂರ್ಗೆ ಏನೆಲ್ಲ ಹೋಗಲಿಲ್ಲ, ಸೀದಾ ಹೋದರೆ ಅಲ್ಲಿ ಗೇಟಲ್ಲಿದ್ದರೆ ನಮ್ಮ ಬಾಗಿಲಲ್ಲಿ ಬಿಡಲೇ ಇಲ್ಲ. ನಾನು ಹೇಳಿದೆ, ನಾನು ವೆಂಕಟಾಚಲ ಒಟ್ಟಿಗೆ ಬೆಳೆದವರು, ಇದೇ ಊರಿನೋ ನಾವು, ನೀವು ಯಾರು ಬಂದು ನಂಬರ್ ಕೇಳೋದಕ್ಕೆ. ಏನು ಹೇಳೋಕ್ಕಾಗ್ತದೆ ವೆಂಕಟಾಚಲ, ನಿನಗೆ ಗೊತ್ತಪ್ಪ, ಎಲ್ಲ ಜ್ಞಾಪಕ ಬರುತ್ತೆ ನನಗೆ. ನಾನು ಏನು ಹೇಳಿದ್ದಕ್ಕಿಂತ ಅಂದೆ. ಸರಿ ಆಯಿತು, ಹೊರಡ್ಬ ನೀನು ಅಂದ ಅಷ್ಟೇ. ಹೀಗೆ ನಮ್ಗೇನು ಅನಿಸುತ್ತೆ ಅಂದರೆ, ಜನ ಎಲ್ಲ ಇಷ್ಟೆಲ್ಲ ಹೇಳ್ತಾರೆ, ನಮ್ಗೆ ಯಾವುದೋ ಅನುಭವ ಆಗಿಲ್ವಲ್ಲ. ನಮ್ಗೆ ಅನುಭವಕ್ಕೆ ಅವಕಾಶನೇ ಇಲ್ವಲ್ಲ. ಬರ್ತೀವಿ, ಮಾತಾಡ್ಸೋತೀವಿ, ನಮ್ಮ ಅದಕ್ಕೆ ನಾವು ಹೊಟ್ಟೋಗ್ಬಿಡ್ತೀವಿ. ಇಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಬಂದವ್ರು ಏನು ಹೇಳ್ತಾರೆ, ಅದು ಯಾವುದೋ ನಾವು ನೋಡಿಲ್ಲ. ಅವತ್ತು ಅವನಾಗ್ಲಿ ನಮ್ಮ ಹತ್ರ ಒಂದು ದಿವಸ ಆ ಥರದ್ದೆಲ್ಲ ಹೇಳಲ್ಲ, ಒಂದು ದಿವಸ ಹೇಳಲ್ಲ. ಇಷ್ಟು ವರ್ಷದಲ್ಲಿ ವೆಂಕಟಾಚಲ ಅವನು ಬರೋ ಜನಗಳ ಬಗ್ಗೆ ಆಗಲಿ ಅಥವಾ ಅವ್ರು ಏನು ಹೇಳಿದ್ದೀನಿ ಅದು ಒಂದು ದಿವಸ ನಮ್ಮ ಹತ್ರ ಹೇಳಿಲ್ಲ. ನಮ್ಮ ಹತ್ರ ಮಾತಾಡೋ ವಿಚಾರನೇ ಬೇರೆ. ಹಾಗಾಗಿ ನಮ್ಗೆ ಅವನ ಬಗ್ಗೆ ಏನೋ ಅಷ್ಟು ಗೊತ್ತಾಗಲಿಲ್ಲ. ಅವನಲ್ಲಿ ಏನು ಶಕ್ತಿ ಅಂತ ತಿಳ್ಕೊಳ್ಳೋಕೆ ನಮಗೆ ಆಗಲಿಲ್ಲ. ಅಷ್ಟೇ ನಾನು ಹೇಳೋದು. ವೆಂಕಟಾಚಲನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಈ ಊರನ್ನ ಯಾವುದೋ ಒಂದು ಪುಣ್ಯ ಸ್ಥಳ ಮಾಡಿಟ್ರೋನು ಈ ಊರಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗೋದು ತುಂಬ. ಅಭಿವೃದ್ಧಿ ಅಂತಂದರೆ ನಾನು ಹೇಳ್ತಿರೋ ರಿಲಿಜಿಯಸ್, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ತುಂಬ ಮುಂದುವರೆದಿರೋದು ಈ ಊರು. ಒಂದು ರೀತಿ ಈ ಮಂತ್ರಾಲಯ, ಧರ್ಮಸ್ಥಳ ಎಲ್ಲ ಆ ರೀತಿ ಆಗಿರೋದು ಇದು. ಆ ರೀತಿ ಮಾಡೋಕ್ಕೆ ಇಲ್ಲಿ ಜನಗಳಿಗೆ ಮನಸ್ಸು ಬರಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಆ ದೃಷ್ಟಿನಲ್ಲಿ ನಾವು ಜನ ಫೇಲ್ ಆಗಿದ್ದೀವಿ ಅಂತ ಅನ್ಕೋತೀನಿ ನಾನು. ಆ ರೀತಿ ಆಗಲಿಲ್ಲ. ಹೆಸರು ಬಂತು ವೆಂಕಟಾಚಲಕ್ಕೆ, ಇಡೀ ಭಾರತದಲ್ಲೆಲ್ಲ ಇದೆ, ಹೊರ ದೇಶದಲ್ಲೂ ಇದೆ. ಅವರ ಫಲಾನುಭವಿಗಳು ನಾನು ಹೇಳ್ತೀನಿ, ಯಾಕೆಂದರೆ ಅವ್ರು ಕನ್ಸಲ್ಟ್ ಮಾಡಿದವರು, ಅವ್ರಿಗೆ ಗೊತ್ತಿರುತ್ತೆ. ಅವರು ತುಂಬ ಜನ ಇದೆ, ಎಲ್ಲ ಕಡೆ ಇದ್ದಾರೆ. ಇವತ್ತ ನಾಳೆ ಈ ಊರಿಗೆ ಇನ್ನೂ ಒಳ್ಳೆ ಹೆಸರು ಬರ್ತದೆ ಅಂತ ನಂಗೆ ಅನಿಸುತ್ತೆ ವೆಂಕಟಾಚಲನಿಂದಾಗಿ. ಈ ಊರಿನವರು ಆಸಕ್ತಿ ವಹಿಸ್ಬಿಟ್ಟು ಇನ್ನೂ ನಾನು ಅಂದರೆ ವೈಭವ ಮಾಡಿ ನಾನು ಹೇಳ್ತಾ ಇಲ್ಲ. ವೆಂಕಟಾಚಲಂಗೆ ಸೂಕ್ತವಾದ ಒಂದು ಸ್ಥಾನ ಈ ಊರಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬರೀ ಅವ್ರ ತೋಟದಲ್ಲಿ ಸಮಾಧಿ ಮಾಡಿದ ದೊಡ್ಡಸ್ಗೆ ಅಲ್ಲ, ಅವನ ವ್ಯಕ್ತಿತ್ವಕ್ಕೆ, ಅವನಿದ್ದ ಆಧ್ಯಾತ್ಮ ಚಿಂತನೆಗೆ, ಅವನಿದ್ದು ಅಗಾಧ ಜ್ಞಾನಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಜನ ಇಲ್ವಲ್ಲ ಅನ್ನೋ ಒಂದು ಅರ್ಥ ಬೇಜಾರು ನನಗಿದೆ. ನಾವುಗಳು ಕಮರ್ಷಿಯಲ್ ಆಗಿ ಹೋಗ್ಬಿಟ್ವು. ನಾವು ದೂರ ಇದ್ವು, ಹತ್ತಿರ ಇದ್ದಿದ್ದು ಏನೋ ಮಾಡ್ತಿದ್ವು ಅನ್ನೋ ಗೊತ್ತಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ದೂರ ಆಗ್ಬಿಟ್ವು. ಎಲ್ಲ ಅವ್ರವ್ರ ಕೆಲಸ ಹುಡ್ಕೊಂಡು ಬೆಂಗಳೂರು, ಮಹಾರಾಷ್ಟ್ರ ಅಲ್ಲಿ ಇಲ್ಲಿ ಹೋಗ್ಬಿಟ್ರು. ಅದು ಯಾರೂ ಈ ಊರಲ್ಲಿ ನಾವು ಉಳಿಲಿಲ್ಲ. ಅವನ ಕಾಲದವರು ಯಾರೂ ಊರಲ್ಲಿ ಉಳಿಲಿಲ್ಲ. ಆಮೇಲೆ ಬಂದವಲ್ಲ ನೆಕ್ಸ್ಟ್ ಜನ್ರೇಷನ್, ಅವರು ನಿಲ್ಕೊಂಡಿದ್ರೆ ನಮ್ಮ ಥರನೇ ಅವರು ಹುಡುಗಾಟ ನೋಡಿದ್ರು, ಜನ ಬರ್ತಿದ್ರು, ಏನೋ ಮಾತಾಡ್ತಿದ್ರು, ಹೋಗ್ತಿದ್ರು, ಹಾಗಿದ್ರೆ ಹೊರತು ಊರಲ್ಲಿ ದೊಡ್ಡವರು ಅಂತ ಆ ಕಾಲದಲ್ಲಿ ಇದ್ದವರು, ವೆಂಕಟಾಚಲನ ಸಮಕಾಲೀನಲ್ಲಿ ಇದ್ದವರು, ಈ ಊರಲ್ಲಿ ಇದ್ದವರು, ಅವರು ಮನಸ್ಸು ಮಾಡಿ ಏನಾದರೂ ಒಂದು ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಈಗಿನ ಹುಡುಗರು ಬೈದ್ರೆ ಪ್ರಯೋಜನ ಇಲ್ಲ, ಅವರಲ್ಲಿ ತಪ್ಕೊಂಡು ಹಿಡಿಯೋಕ್ಕಾಗಲ್ಲ. ನನ್ನ ದೃಷ್ಟಿನಲ್ಲಿ ಪುಣ್ಯ ಸ್ಥಳ ಆಗಬೇಕಾದಂಥ ಇಂಥ ಊರು ಹೀಗಿದೆಯಲ್ಲ ಅಂತ ಬೇಜಾರಾಗೋದು. ಅಂಥ ವ್ಯಕ್ತಿನ ಇದ್ದರೂ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ ಅಂತ.
ನಂಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಾನು ಅಮೆರಿಕಾದಲ್ಲಿ ಎಷ್ಟೋ ಸಲ ಅನ್ಕೋತೀನಿ, ವೆಂಕಟಾಚಲ ಈಗ ಈ ಥರ ಎಲ್ಲ ಹೋಗ್ತಾ ಇದ್ದಾನಲ್ಲ, ಯಾರ್ಯಾರ ಮನಸ್ಸು ಎಲ್ಲೆಲ್ಲಿಗೆ ಹೋಗಿದೆಯೋ ಅವನ ಮನಸ್ಸು, ಎಲ್ಲೇ ಎಷ್ಟು ಜನ ಅಥವಾ ಇನ್ನೂ ಎಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೋ ಏನೋ, ಇದು ಹೇಗೆ ಇವನ ಪ್ರಭಾವ ಅವ್ರಿಗೆ ಅರ್ಥವಾಗಿದೆ, ನಮ್ಮಲ್ಲಿದ್ದರೆ ನಮಗೆ ಹತ್ತಿರ ಇದ್ದವ್ರಿಗೆ ಅರ್ಥವಾಗ್ಲಿಲ್ವ ಅಂತ ಅನ್ಸುತ್ತೆ ನಮಗೆ. ನಾವು ಜೊತೆಯಲ್ಲೇ ಅಷ್ಟು ವರ್ಷ ಇದ್ರು ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಊರಿನವರು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಸ್ನೇಹಿತರುಗಳು ಹುಡುಗಾಟ ಬಿಡಿ, ನಮ್ದು ಬಿಡಿ, ಆಮೇಲೆ ಕೆಲ್ಸಕ್ಕೆ ಹೋದ್ವು, ನಾವು ಅಷ್ಟಾಗಿ ಯೋಚನೆ ಮಾಡ್ತಿರಲಿಲ್ಲ. ನಮ್ಗನ್ಸುತ್ತೆ ನಾವು ಅಷ್ಟೇ ಪಕ್ಕದಲ್ಲಿ ಇದ್ರೂ ಕೂಡ ನಮ್ಗೆ ಅರ್ಥವಾಗಿಲ್ಲ. ಇಲ್ಲೋ ಲಕ್ಷಾಂತರ ಮೇಲೆ ಸಾವಿರ ಮೇಲೆ ಇದ್ದವ್ರಿಗೆ ಅರ್ಥವಾಗಿದೆಯಲ್ಲ ಅವನು, ನಮ್ಗನ್ಸುತ್ತೆ ನಾವು ತಪ್ಪು ಮಾಡಿದ್ವಿ ಅಂತ ನಮ್ಗನ್ಸುತ್ತೆ. ಅಂದರೆ ನಾವು ಈ ಕಡೆ ಗಮನ ಕೊಡಲೇ ಇಲ್ಲ. ಅವ್ನು ಯಾವ ಥರದ ರೆಕಗ್ನಿಷನ್ ಬೇಕಾಗಿರ್ಲಿಲ್ಲ, ಗೊತ್ತಾಯ್ತಾ? ಇವನ್ನ ನನ್ನ ಎಲ್ಲ ಜ್ಞಾಪಿಸ್ಕೊಳ್ಳಿದ್ದು ಅವ್ನಿಗೆ ಬೇಕಾ ಮನಸ್ಸಲ್ಲೇ ಇರಲಿಲ್ಲ. ಅವನ ಸ್ಥಿತಿನೇ ಬೇರೆ ಸ್ಥಿತಿ ಬಿಡಿ. ನನ್ನ ದೃಷ್ಟಿಯಲ್ಲಿ ಈ ಮಠ ಸ್ವಾಮಿಗಳು ಯಾರಿರ್ತಾರೆ ಅವರೆಲ್ಲ ಇವನ್ ಮುಂದೆ ಏನೂ ಇಲ್ಲ. ಆದರೆ ಇವನಿಗೆ ಆ ಥರ ಇಷ್ಟ ಇಲ್ಲ. ಅವನಿಗೆ ಅವನು ಹಾಗೇ ಇರಬೇಕಾಗಿ ಹೊರತು ಅವನು ಯಾವುದಕ್ಕೂ ನೀವು ಕಟ್ಟಾಕೋಕ್ಕಾಗ್ತಾ ಇರಲಿಲ್ಲ. ಇಂಥ ಕಡೆನೇ ಇರು, ಹೀಗೆ ಇರು ಅಂತ ಡಿಕ್ಟೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ಮೀರಿದ್ದವನು ಅವನು ಹೇಳಿದ್ನಲ್ಲ, ಅವನು ಮೌನಿ, ಬಹಳ ಜ್ಞಾನವಂತ, ಅವನು ಅಗಾಧ ಜ್ಞಾನ ಇತ್ತು, ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೆ. ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಏನೇನೋ ನಾವು ಏನೇನೋ ಆಗ್ತಿದ್ವು ಅಂತ ಕಾಣುತ್ತೆ. ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನಾನು ಸಕ್ಕರೆ ಮಠಕ್ಕೆ ಬರೋದು ಉದ್ದೇಶ ಇದ್ದರೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಅಪರಿಚಿತವಾಗಿ ದಿವಾಕರ್ ಮೊದಲೇ ಪರಿಚಯ ಆಯಿತು. ವೆಂಕಟಾಚಲ ನನ್ನ ಮನಸ್ಸಿನಲ್ಲಿ ಇದ್ದರೂ ಕೂಡ ಬೇಕಾದಷ್ಟು ಜನ ಮಾತಾಡಿದ್ರು ಕೂಡ ವೆಂಕಟಾಚಲನ ಬಗ್ಗೆ. ಆಮೇಲೆ ಬೇಕಾದಷ್ಟು ವಾಟ್ಸಪ್ಪಲ್ಲೆಲ್ಲ ಬರುತ್ತೆ, ನೋಡ್ತೀನಿ, ಅದೆಲ್ಲ ನೋಡ್ತೀನಿ ನಾನು. ನನಗೆ ಅವಾಗ ಅನಿಸುತ್ತೆ ನಾವು ಹತ್ತಿರ ಇದ್ದು ಏನು ಪ್ರಯೋಜನ ಆಗಲಿಲ್ಲ ಅಂತ. ಅದನ್ನು ಕೊರಗಿದೆ ನಮಗೆ. ಹಾಗೆ ಎಲ್ಲಿ ಹೋದ್ರು ವೆಂಕಟಾಚಲನ ಬಗ್ಗೆ ಮಾತಾಡೋದು ಸಿಗ್ತಾರ ಅನ್ನೋ ಒಂದು ಹೆಮ್ಮೆನೂ ಇದೆ. ನಾವು ಏನು ಹೇಳ್ಕೊಬೋದು ಅಂದರೆ ನಾವು ಜೊತೆಲಿದ್ದು ಅಂತ ಹೇಳ್ಬೋದೇ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ. ಸೌದೆದಿದ್ದ ಒಂದು ದಾರ ಇರುತ್ತಲ್ಲ, ಹಾಗೆ ನಾವಿದ್ವು. ಸೌದೆನೇ ದಾರನೇ, ಆ ಥರ ನಾವಿದ್ದೀವಿ ಅಷ್ಟೆ. ಆಮೇಲೆ ಅವ್ನು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಾವೆಲ್ಲ ಬ್ರದರ್ಸ್ ಎಲ್ಲ ಬಂದರೆ ಇಲ್ಲ, ನಮ್ಮನ್ನು ಒಳಗಡೆ ಬಿಡೋದಿಲ್ಲ. ಯಾರ್ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಾಡಿಯಲ್ಲಿದೆ ನೋಡ್ಬೇಕು. ನಾವು ಹೋದರೆ ಬಿಡಲೇ ಇಲ್ಲ ನಮ್ಮನ್ನು. ದೊಡ್ಡ ಕ್ಯೂ ಮನೆ, ಅಲ್ಲಿಂದ ಈ ಕಾರ್ನರ್ ತನಕ ಕ್ಯೂ ಇದೆ. ನಾವು ಕ್ಯೂರ್ಗೆ ಏನೆಲ್ಲ ಹೋಗಲಿಲ್ಲ, ಸೀದಾ ಹೋದರೆ ಅಲ್ಲಿ ಗೇಟಲ್ಲಿದ್ದರೆ ನಮ್ಮನ್ನು ಬಾಗಿಲಲ್ಲಿ ಬಿಡಲೇ ಇಲ್ಲ. ನಾನು ಹೇಳಿದೆ, ನಾನು ವೆಂಕಟಾಚಲ ಒಟ್ಟಿಗೆ ಬೆಳೆದವರು, ಇದೇ ಊರಿನೋ ನಾವು, ನೀವು ಯಾರು ಬಂದು ನಂಬರ್ ಕೇಳೋದಕ್ಕೆ? ನಾವೇನು ಮಾಡೋದು, ಬಾಡಿ ನೋಡ್ಕೊಂಡು ಹೊರಟೋಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ದಬಾಯಿಸಿ ಒಳಗಡೆ ಹೋದು, ಈ ಕಡೆ ಬಾಗಿಲಿಂದ ಹೋದು, ಈ ಕಡೆ ಬಿಡಲಿಲ್ಲ ಅಂತ ಈ ಕಡೆ ಹೋದು. ಅಲ್ಲಿ ನೋಡ್ಕೊಂಬಂದು ವೆಂಕಟಾಚಲ ನೋಡಿದೆ, ಕೈ ಮುಗಿದೆ, ನಾವೆಲ್ಲ ಬ್ರದರ್ಸ್ ನೋಡೋದು ಬಂದು ಅಷ್ಟೇ. ಇಷ್ಟು ವೆಂಕಟಾಚಲ ನನ್ನ ದೃಷ್ಟಿನಲ್ಲಿ. ಬೇರೆಲ್ಲ ಪವಾಡ ಪುರುಷ ಅಂತೆಲ್ಲ ಹೇಳ್ಬೋದು. ನಾನು ಯಾವತ್ತೂ ಅವನ ವಿಚಾರದಲ್ಲಿ ಈ ವಿಚಾರ ಏನೋ ನನ್ನ ಕೇಳೋದಾಗಲಿ, ಶಾಸ್ತ್ರ ಕೇಳೋದಾಗಲಿ ನಾವೇನೂ ಮಾಡ್ತಿರಲಿಲ್ಲ. ಏನಿದ್ರು ನಾವು ಸಿಕ್ಕಿದಾಗ ನಮ್ಮೂರಿನ ಸ್ಥಿತಿಗತಿ ಮಾತಾಡ್ತಿದ್ವು, ನಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಿದ್ವು. ಇಷ್ಟು ನಾವು ವೆಂಕಟಾಚಲನ ಬಗ್ಗೆ ಹೇಳ್ಬೋದು. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ ಮಾತಾಡೋಕ್ಕೆ, ನಮಗೊಂದು ಅವಕಾಶ. ವೆಂಕಟಾಚಲನ ಬಗ್ಗೆ ಹೇಳಬೇಕು ಅಂದರೆ ನಮಗೆ ತುಂಬ ಹೆಮ್ಮೆನೆ. ಆದರೆ ನಮಗೆ ಅದೇ ಕೊರಗು ಇದೆ. ನಾವು ಏನು ಮಾಡಿದ್ವಲ್ಲ, ಸುಮ್ಮನೆ ನಾವು ಬಡಾಯಿ ಕೊಚ್ಕೊಳ್ಳೋದು ಅಂತಾರಲ್ಲ, ಅದಾಗತ್ತೆ. ಅದಾಗಬಾರ್ದು. ಮನಸ್ಸಿಂದ ಹೇಳ್ತಾ ಇದ್ದೀನಿ, ವೆಂಕಟಾಚಲ ನಮ್ಮ ಮನಸ್ಸಲ್ಲಿದ್ದಾನೆ. ಇಂಥ ಅವಕಾಶ ನೀವು ಮಾಡಿಕೊಡೋದಕ್ಕೆ ನಿಮಗೂ ನಮಸ್ಕಾರ. ಥ್ಯಾಂಕ್ ಯು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.